ಪ್ರಶ್ನೆಗಳನ್ನು ಇವರ ವಿರೋಧಿಗಳು ಎತ್ತುತ್ತಾ ಇದ್ದರು ಅಥವಾ ಮಾಧ್ಯಮಗಳು ಪ್ರಸ್ತುತಪಡಿಸ್ತಾ ಇದ್ವು, ಅದೇ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಕೇಳಿದ್ದಾರೆ. ಈಗ ಪ್ರಶ್ನೆಗಳು ಸಿಕ್ಕಿರ್ತದೆ, ಉತ್ತರ ಏನು ಹೇಳಿರ್ತಾರೆ ಅನ್ನೋಂಥ ಕುತೂಹಲ ಇರೋದು. ನಿಮ್ಮ ಅಪ್ಡೇಟ್ ಏನು? ಜಯಪ್ರಕಾಶ್, ಈ ಒಂದು ಅಂತಿಮ ತನಿಖಾ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಪೊಲೀಸರು ಒಟ್ಟು 30 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಎರಡೇ ವಿಚಾರಗಳನ್ನು ಅವರು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಒಂದು, ನಾನು ಯಾವುದೇ ರೀತಿಯ ಒಂದು ಪ್ರಭಾವವನ್ನು ಬೀರಿಲ್ಲ, ಜೊತೆಗೆ ಈ ಒಂದು ಪ್ರಕ್ರಿಯೆಗಳು ನಡೆದಿದೆ, ಮಲ್ಲಿಕಾರ್ಜುನ ಸ್ವಾಮಿ ಜಮೀನನ್ನು ಕೊಂಡ್ಕೊಂಡಿದ್ದಿರ್ಬೋದು ಅಥವಾ ಅದನ್ನು ತಮ್ಮ ಪತ್ನಿಗೆ ಏನು ದಾನ ಮಾಡಿಕೊಟ್ರು, ಈ ಒಂದು ಪ್ರಕ್ರಿಯೆಗಳಲ್ಲಿ ನಾನು ಎಲ್ಲೂ ಸಹ ಹಸ್ತಕ್ಷೇಪ ಮಾಡಿಲ್ಲ. ಇದನ್ನು ನನ್ನ ಪತ್ನಿಗೆ ಬಂದ ನಂತರ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದರು. ಇದು ಬಿಟ್ಟರೆ ನಾನು ರಾಜಕೀಯವಾಗಿ ಅಥವಾ ನನಗಿದ್ದಂಥ ಅಧಿಕಾರವನ್ನು ಬಳಸಿ ನಾನು ಎಲ್ಲೂ ಪ್ರಭಾವವನ್ನು ಬೀರಿಲ್ಲ ಅನ್ನೋ ಒಂದು ಸಾರಾಂಶವು ಅಷ್ಟೇ ಈ ಒಂದು 30 ಪ್ರಶ್ನೆಗಳಿಗೆ ಉತ್ತರ ಇರತಕ್ಕಂಥದ್ದು. ಮೇಲ್ನೋಟಕ್ಕೆ ಈ ಒಂದು 30 ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಇಷ್ಟು ಸಲೀಸಾಗಿ ಉತ್ತರ ಕೊಟ್ರ ಅಂತೇಳಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೇವಲ ಒಂದು ಬಾರಿ ಮಾತ್ರ ವಿಚಾರಣೆಗೆ ಒಳಪಡಿಸ್ತಾರೆ ಅಂತಂದರೆ, ಏನು ಉಳಿದಂತೆ ಈ ಒಂದು ಪೂರ್ತಿ ಒಂದು 11,000 ಪುಟಗಳ ಒಂದು ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿದರೆ ಸುಮಾರು 50ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಆಗ ಮೂಡಾಗೆ ಸಂಬಂಧಿಸಿದಂತೆ ಅಧಿಕಾರದಲ್ಲಿದ್ದಂಥವರು BN ಬಚ್ಚೇಗೌಡರು ಇರ್ಬೋದು ಮತ್ತು AR ರಾಮದಾಸ್ ಇರ್ಬೋದು, ಇವರೆಲ್ಲ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು IAS ಅಧಿಕಾರಿಗಳು, KS ಅಧಿಕಾರಿಗಳು ಮತ್ತು ಆಗ ಯಾರು ಮೂಡಾದಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಎಲ್ಲ ಕಡೆ ಯಾವುದೇ ಒಬ್ಬ ಅಧಿಕಾರಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇವರು ನಮಗೆ ಪ್ರಭಾವ ಬೀರಿದ್ರು ಅಂತೇಳಿ ಎಲ್ಲೂ ಹೇಳಿಕೆಯನ್ನು ನೀಡಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಇರತಕ್ಕಂಥ ಪ್ರಮುಖವಾದಂಥ ಆರೋಪ ಏನಂತಂದರೆ ಸಿದ್ದರಾಮಯ್ಯ ಪ್ರಭಾವವನ್ನು ಬೀರಿದ್ರು ಅಂತೇಳಿ. ಹೀಗಾಗಿ ಈ 30 ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಅವರ ವಿಚಾರಣೆ ಮುಕ್ತಾಯ ಆಗಿರ್ತಕ್ಕಂಥದ್ದು. ಜೊತೆಗೆ ಅವರ ಬಳಿ ಯಾವುದೇ ರೀತಿಯ ಒಂದು ದಾಖಲೆಗಳಿಲ್ಲದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಇದಕ್ಕಿಂತ ಹೆಚ್ಚಿಗೆ ಏನು ಅವ್ರ ಮೇಲೆ ಇರತಕ್ಕಂಥ ಆರೋಪಕ್ಕೆ ಮತ್ತು ಅವ್ರ ಬಳಿ ಇರತಕ್ಕಂಥ ದಾಖಲೆಗಳನ್ನು ಆಧರಿಸಿ ಇದಕ್ಕಿಂತ ಹೆಚ್ಚಿಗೆ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಈ 4 ಜನರ ಪಾತ್ರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಾಕ್ಷ್ಯಗಳಿಲ್ಲ. ಹೀಗಾಗಿ ನಾವು 4 ಜನರ ಮೇಲೆ ಚಾರ್ಜ್ ಶೀಟನ್ನು ಹಾಕೋದಿಲ್ಲ ಅನ್ನೋ ಒಂದು ಅಂತಿಮ ಫೈಂಡಿಂಗ್ಸ್ಗೆ ಲೋಕಾಯುಕ್ತ ಪೊಲೀಸರು ಬಂದಿರತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಗೆ. ಪ್ರಶ್ನೆಗಳನ್ನು ಇವರ ವಿರೋಧಿಗಳು ಎತ್ತುತ್ತಾ ಇದ್ದರು ಅಥವಾ ಮಾಧ್ಯಮಗಳು ಪ್ರಸ್ತುತಪಡಿಸ್ತಾ ಇದ್ವು, ಅದೇ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಕೇಳಿದ್ದಾರೆ. ಈಗ ಪ್ರಶ್ನೆಗಳು ಸಿಕ್ಕಿರ್ತದೆ, ಉತ್ತರ ಏನು ಹೇಳಿರ್ತಾರೆ ಅನ್ನೋಂಥ ಕುತೂಹಲ ಇರೋದು. ನಿಮ್ಮ ಅಪ್ಡೇಟ್ ಏನು? ಜಯಪ್ರಕಾಶ್, ಈ ಒಂದು ಅಂತಿಮ ತನಿಖಾ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಪೊಲೀಸರು ಒಟ್ಟು 30 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಎರಡೇ ವಿಚಾರಗಳನ್ನು ಅವರು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಒಂದು, ನಾನು ಯಾವುದೇ ರೀತಿಯ ಒಂದು ಪ್ರಭಾವವನ್ನು ಬೀರಿಲ್ಲ, ಜೊತೆಗೆ ಈ ಒಂದು ಪ್ರಕ್ರಿಯೆಗಳು ನಡೆದಿದೆ, ಮಲ್ಲಿಕಾರ್ಜುನ ಸ್ವಾಮಿ ಜಮೀನನ್ನು ಕೊಂಡ್ಕೊಂಡಿದ್ದಿರ್ಬೋದು ಅಥವಾ ಅದನ್ನು ತಮ್ಮ ಪತ್ನಿಗೆ ಏನು ದಾನ ಮಾಡಿಕೊಟ್ರು, ಈ ಒಂದು ಪ್ರಕ್ರಿಯೆಗಳಲ್ಲಿ ನಾನು ಎಲ್ಲೂ ಸಹ ಹಸ್ತಕ್ಷೇಪ ಮಾಡಿಲ್ಲ. ಇದನ್ನು ನನ್ನ ಪತ್ನಿಗೆ ಬಂದ ನಂತರ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದರು. ಇದು ಬಿಟ್ಟರೆ ನಾನು ರಾಜಕೀಯವಾಗಿ ಅಥವಾ ನನಗಿದ್ದಂಥ ಅಧಿಕಾರವನ್ನು ಬಳಸಿ ನಾನು ಎಲ್ಲೂ ಪ್ರಭಾವವನ್ನು ಬೀರಿಲ್ಲ ಅನ್ನೋ ಒಂದು ಸಾರಾಂಶವು ಅಷ್ಟೇ ಈ ಒಂದು 30 ಪ್ರಶ್ನೆಗಳಿಗೆ ಉತ್ತರ ಇರತಕ್ಕಂಥದ್ದು. ಮೇಲ್ನೋಟಕ್ಕೆ ಈ ಒಂದು 30 ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಇಷ್ಟು ಸಲೀಸಾಗಿ ಉತ್ತರ ಕೊಟ್ರ ಅಂತೇಳಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೇವಲ ಒಂದು ಬಾರಿ ಮಾತ್ರ ವಿಚಾರಣೆಗೆ ಒಳಪಡಿಸ್ತಾರೆ ಅಂತಂದರೆ, ಏನು ಉಳಿದಂತೆ ಈ ಒಂದು ಪೂರ್ತಿ ಒಂದು 11,000 ಪುಟಗಳ ಒಂದು ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿದರೆ ಸುಮಾರು 50ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಆಗ ಮೂಡಾಗೆ ಸಂಬಂಧಿಸಿದಂತೆ ಅಧಿಕಾರದಲ್ಲಿದ್ದಂಥವರು BN ಬಚ್ಚೇಗೌಡರು ಇರ್ಬೋದು ಮತ್ತು AR ರಾಮದಾಸ್ ಇರ್ಬೋದು, ಇವರೆಲ್ಲ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು IAS ಅಧಿಕಾರಿಗಳು, KS ಅಧಿಕಾರಿಗಳು ಮತ್ತು ಆಗ ಯಾರು ಮೂಡಾದಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಎಲ್ಲ ಕಡೆ ಯಾವುದೇ ಒಬ್ಬ ಅಧಿಕಾರಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇವರು ನಮಗೆ ಪ್ರಭಾವ ಬೀರಿದ್ರು ಅಂತೇಳಿ ಎಲ್ಲೂ ಹೇಳಿಕೆಯನ್ನು ನೀಡಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಇರತಕ್ಕಂಥ ಪ್ರಮುಖವಾದಂಥ ಆರೋಪ ಏನಂತಂದರೆ ಸಿದ್ದರಾಮಯ್ಯ ಪ್ರಭಾವವನ್ನು ಬೀರಿದ್ರು ಅಂತೇಳಿ. ಹೀಗಾಗಿ ಈ 30 ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಅವರ ವಿಚಾರಣೆ ಮುಕ್ತಾಯ ಆಗಿರ್ತಕ್ಕಂಥದ್ದು. ಜೊತೆಗೆ ಅವರ ಬಳಿ ಯಾವುದೇ ರೀತಿಯ ಒಂದು ದಾಖಲೆಗಳಿಲ್ಲದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಇದಕ್ಕಿಂತ ಹೆಚ್ಚಿಗೆ ಏನು ಅವ್ರ ಮೇಲೆ ಇರತಕ್ಕಂಥ ಆರೋಪಕ್ಕೆ ಮತ್ತು ಅವ್ರ ಬಳಿ ಇರತಕ್ಕಂಥ ದಾಖಲೆಗಳನ್ನು ಆಧರಿಸಿ ಇದಕ್ಕಿಂತ ಹೆಚ್ಚಿಗೆ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಈ 4 ಜನರ ಪಾತ್ರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಾಕ್ಷ್ಯಗಳಿಲ್ಲ. ಹೀಗಾಗಿ ನಾವು 4 ಜನರ ಮೇಲೆ ಚಾರ್ಜ್ ಶೀಟನ್ನು ಹಾಕೋದಿಲ್ಲ ಅನ್ನೋ ಒಂದು ಅಂತಿಮ ಫೈಂಡಿಂಗ್ಸ್ಗೆ ಲೋಕಾಯುಕ್ತ ಪೊಲೀಸರು ಬಂದಿರತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಗೆ. ಪ್ರಶ್ನೆಗಳನ್ನು ಇವರ ವಿರೋಧಿಗಳು ಎತ್ತುತ್ತಾ ಇದ್ದರು ಅಥವಾ ಮಾಧ್ಯಮಗಳು ಪ್ರಸ್ತುತಪಡಿಸ್ತಾ ಇದ್ವು, ಅದೇ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಕೇಳಿದ್ದಾರೆ. ಈಗ ಪ್ರಶ್ನೆಗಳು ಸಿಕ್ಕಿರ್ತದೆ, ಉತ್ತರ ಏನು ಹೇಳಿರ್ತಾರೆ ಅನ್ನೋಂಥ ಕುತೂಹಲ ಇರೋದು. ನಿಮ್ಮ ಅಪ್ಡೇಟ್ ಏನು? ಜಯಪ್ರಕಾಶ್, ಈ ಒಂದು ಅಂತಿಮ ತನಿಖಾ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಪೊಲೀಸರು ಒಟ್ಟು 30 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಎರಡೇ ವಿಚಾರಗಳನ್ನು ಅವರು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಒಂದು, ನಾನು ಯಾವುದೇ ರೀತಿಯ ಒಂದು ಪ್ರಭಾವವನ್ನು ಬೀರಿಲ್ಲ, ಜೊತೆಗೆ ಈ ಒಂದು ಪ್ರಕ್ರಿಯೆಗಳು ನಡೆದಿದೆ, ಮಲ್ಲಿಕಾರ್ಜುನ ಸ್ವಾಮಿ ಜಮೀನನ್ನು ಕೊಂಡ್ಕೊಂಡಿದ್ದಿರ್ಬೋದು ಅಥವಾ ಅದನ್ನು
ಅಂದರೆ ತಮ್ಮ ಪತ್ನಿಗೆ ಏನು ದಾನ ಮಾಡಿಕೊಟ್ರು ಈ ಒಂದು ಪ್ರಕ್ರಿಯೆಗಳಲ್ಲಿ ನಾನು ಎಲ್ಲೂ ಸಹ ಹಸ್ತಕ್ಷೇಪ ಮಾಡಿಲ್ಲ. ಇದನ್ನು ನನ್ನ ಪತ್ನಿಗೆ ಬಂದ ನಂತರ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದರು. ಇದು ಬಿಟ್ಟರೆ ನಾನು ರಾಜಕೀಯವಾಗಿ ಅಥವಾ ನನಗಿದ್ದಂಥ ಅಧಿಕಾರವನ್ನು ಬಳಸಿ ನಾನು ಎಲ್ಲೂ ಪ್ರಭಾವವನ್ನು ಬೀರಿಲ್ಲ ಅನ್ನೋ ಒಂದು ಸಾರಾಂಶವು ಅಷ್ಟೇ ಈ ಒಂದು 30 ಪ್ರಶ್ನೆಗಳಿಗೆ ಉತ್ತರ ಇರತಕ್ಕಂಥದ್ದು. ಮೇಲ್ನೋಟಕ್ಕೆ ಈ ಒಂದು 30 ಪ್ರಶ್ನೆಗಳಿಗೆ CM ಸಿದ್ದರಾಮಯ್ಯ ಅವರು ಇಷ್ಟು ಸಲೀಸಾಗಿ ಉತ್ತರ ಕೊಟ್ರ ಅಂತೇಳಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆ CM ಸಿದ್ದರಾಮಯ್ಯ ಅವರನ್ನು ಕೇವಲ ಒಂದು ಬಾರಿ ಮಾತ್ರ ವಿಚಾರಣೆಗೆ ಒಳಪಡಿಸ್ತಾರೆ ಅಂತಂದರೆ ಏನು ಉಳಿದಂತೆ ಈ ಒಂದು ಪೂರ್ತಿ ಒಂದು 11,000 ಪುಟಗಳ ಒಂದು ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿದರೆ ಸುಮಾರು 50ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಆಗ ಮೂಡಾಗೆ ಸಂಬಂಧಿಸಿದಂತೆ ಅಧಿಕಾರದಲ್ಲಿದ್ದಂಥವರು BN ಬಚ್ಚೇಗೌಡರು ಇರ್ಬೋದು ಮತ್ತು AR ರಾಮದಾಸ್ ಇರ್ಬೋದು, ಇವರೆಲ್ಲ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು IAS ಅಧಿಕಾರಿಗಳು, KS ಅಧಿಕಾರಿಗಳು ಮತ್ತು ಆಗ ಯಾರು ಮೂಡಾದಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಎಲ್ಲ ಕಡೆ ಯಾವುದೇ ಒಬ್ಬ ಅಧಿಕಾರಿ CM ಸಿದ್ದರಾಮಯ್ಯ ವಿರುದ್ಧ ಇವರು ನಮಗೆ ಪ್ರಭಾವ ಬೀರಿದ್ರು ಅಂತೇಳಿ ಎಲ್ಲೂ ಹೇಳಿಕೆಯನ್ನು ನೀಡಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಇರತಕ್ಕಂಥ ಪ್ರಮುಖವಾದಂಥ ಆರೋಪ ಏನಂತಂದರೆ ಸಿದ್ದರಾಮಯ್ಯ ಪ್ರಭಾವವನ್ನು ಬೀರಿದ್ರು ಅಂತೇಳಿ. ಹೀಗಾಗಿ ಈ 30 ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಅವರ ವಿಚಾರಣೆ ಮುಕ್ತಾಯ ಆಗಿರ್ತಕ್ಕಂಥದ್ದು. ಜೊತೆಗೆ ಅವರ ಬಳಿ ಯಾವುದೇ ರೀತಿಯ ಒಂದು ದಾಖಲೆಗಳಿಲ್ಲದಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರನ್ನು ಇದಕ್ಕಿಂತ ಹೆಚ್ಚಿಗೆ ಏನು ಅವ್ರ ಮೇಲೆ ಇರತಕ್ಕಂಥ ಆರೋಪಕ್ಕೆ ಮತ್ತು ಅವ್ರ ಬಳಿ ಇರತಕ್ಕಂಥ ದಾಖಲೆಗಳನ್ನು ಆಧರಿಸಿ ಇದಕ್ಕಿಂತ ಹೆಚ್ಚಿಗೆ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಈ 4 ಜನರ ಪಾತ್ರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಾಕ್ಷ್ಯಗಳಿಲ್ಲ. ಹೀಗಾಗಿ ನಾವು 4 ಜನರ ಮೇಲೆ ಚಾರ್ಜ್ ಶೀಟನ್ನು ಹಾಕೋದಿಲ್ಲ ಅನ್ನೋ ಒಂದು ಅಂತಿಮ ಫೈಂಡಿಂಗ್ಸ್ಗೆ ಲೋಕಾಯುಕ್ತ ಪೊಲೀಸರು ಬಂದಿರತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಗೆ. ಪ್ರಶ್ನೆಗಳನ್ನು ಇವರ ವಿರೋಧಿಗಳು ಎತ್ತುತ್ತಾ ಇದ್ದರು ಅಥವಾ ಮಾಧ್ಯಮಗಳು ಪ್ರಸ್ತುತಪಡಿಸ್ತಾ ಇದ್ವು, ಅದೇ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಕೇಳಿದ್ದಾರೆ. ಈಗ ಪ್ರಶ್ನೆಗಳು ಸಿಕ್ಕಿರ್ತದೆ, ಉತ್ತರ ಏನು ಹೇಳಿರ್ತಾರೆ ಅನ್ನೋಂಥ ಕುತೂಹಲ ಇರೋದು. ನಿಮ್ಮ ಅಪ್ಡೇಟ್ ಏನು? ಜಯಪ್ರಕಾಶ್, ಏನು ಈ ಒಂದು ಅಂತಿಮ ತನಿಖಾ ವರದಿಯಲ್ಲಿ CM ಸಿದ್ದರಾಮಯ್ಯಗೆ ಲೋಕಾಯುಕ್ತ ಪೊಲೀಸರು ಒಟ್ಟು 30 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ 2 ವಿಚಾರಗಳನ್ನು ಅವರು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಒಂದು, ನಾನು ಯಾವುದೇ ರೀತಿಯ ಒಂದು ಪ್ರಭಾವವನ್ನು ಬೀರಿಲ್ಲ. ಜೊತೆಗೆ ಏನು ಈ ಒಂದು ಪ್ರಕ್ರಿಯೆಗಳು ನಡೆದಿದೆ, ಮಲ್ಲಿಕಾರ್ಜುನ ಸ್ವಾಮಿ ಜಮೀನನ್ನು ಕೊಂಡ್ಕೊಂಡಿದ್ದಿರ್ಬೋದು ಅಥವಾ ಅದನ್ನು ತಮ್ಮ ಪತ್ನಿಗೆ ಏನು ದಾನ ಮಾಡಿಕೊಟ್ರು ಈ ಒಂದು ಪ್ರಕ್ರಿಯೆಗಳಲ್ಲಿ ನಾನು ಎಲ್ಲೂ ಸಹ ಹಸ್ತಕ್ಷೇಪ ಮಾಡಿಲ್ಲ. ಇದನ್ನು ನನ್ನ ಪತ್ನಿಗೆ ಬಂದ ನಂತರ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದರು. ಇದು ಬಿಟ್ಟರೆ ನಾನು ರಾಜಕೀಯವಾಗಿ ಅಥವಾ ನನಗಿದ್ದಂಥ ಅಧಿಕಾರವನ್ನು ಬಳಸಿ ನಾನು ಎಲ್ಲೂ ಪ್ರಭಾವವನ್ನು ಬೀರಿಲ್ಲ ಅನ್ನೋ ಒಂದು ಸಾರಾಂಶವು ಅಷ್ಟೇ ಈ ಒಂದು 30 ಪ್ರಶ್ನೆಗಳಿಗೆ ಉತ್ತರ ಇರತಕ್ಕಂಥದ್ದು. ಮೇಲ್ನೋಟಕ್ಕೆ ಈ ಒಂದು 30 ಪ್ರಶ್ನೆಗಳಿಗೆ CM ಸಿದ್ದರಾಮಯ್ಯ ಅವರು ಇಷ್ಟು ಸಲೀಸಾಗಿ ಉತ್ತರ ಕೊಟ್ರ ಅಂತೇಳಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆ CM ಸಿದ್ದರಾಮಯ್ಯ ಅವರನ್ನು ಕೇವಲ ಒಂದು ಬಾರಿ ಮಾತ್ರ ವಿಚಾರಣೆಗೆ ಒಳಪಡಿಸ್ತಾರೆ ಅಂತಂದರೆ ಏನು ಉಳಿದಂತೆ ಈ ಒಂದು ಪೂರ್ತಿ ಒಂದು 11,000 ಪುಟಗಳ ಒಂದು ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿದರೆ ಸುಮಾರು 50ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಆಗ ಮೂಡಾಗೆ ಸಂಬಂಧಿಸಿದಂತೆ ಅಧಿಕಾರದಲ್ಲಿದ್ದಂಥವರು BN ಬಚ್ಚೇಗೌಡರು ಇರ್ಬೋದು ಮತ್ತು AR ರಾಮದಾಸ್ ಇರ್ಬೋದು, ಇವರೆಲ್ಲ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು IAS ಅಧಿಕಾರಿಗಳು, KS ಅಧಿಕಾರಿಗಳು ಮತ್ತು ಆಗ ಯಾರು ಮೂಡಾದಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಎಲ್ಲ ಕಡೆ ಯಾವುದೇ ಒಬ್ಬ ಅಧಿಕಾರಿ CM ಸಿದ್ದರಾಮಯ್ಯ ವಿರುದ್ಧ ಇವರು ನಮಗೆ ಪ್ರಭಾವ ಬೀರಿದ್ರು ಅಂತೇಳಿ ಎಲ್ಲೂ ಹೇಳಿಕೆಯನ್ನು ನೀಡಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಇರತಕ್ಕಂಥ ಪ್ರಮುಖವಾದಂಥ ಆರೋಪ ಏನಂತಂದರೆ ಸಿದ್ದರಾಮಯ್ಯ ಪ್ರಭಾವವನ್ನು ಬೀರಿದ್ರು ಅಂತೇಳಿ. ಹೀಗಾಗಿ ಈ 30 ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಅವರ ವಿಚಾರಣೆ ಮುಕ್ತಾಯ ಆಗಿರ್ತಕ್ಕಂಥದ್ದು. ಜೊತೆಗೆ ಅವರ ಬಳಿ ಯಾವುದೇ ರೀತಿಯ ಒಂದು ದಾಖಲೆಗಳಿಲ್ಲದಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರನ್ನು ಇದಕ್ಕಿಂತ ಹೆಚ್ಚಿಗೆ ಏನು ಅವ್ರ ಮೇಲೆ ಇರತಕ್ಕಂಥ ಆರೋಪಕ್ಕೆ ಮತ್ತು ಅವ್ರ ಬಳಿ ಇರತಕ್ಕಂಥ ದಾಖಲೆಗಳನ್ನು ಆಧರಿಸಿ ಇದಕ್ಕಿಂತ